ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ. TET ಎಕ್ಸಾಮ್ ಪ್ರಿಪರೇಷನ್ ರಿಲೇಟೆಡ್ ಆಗಿ ಈ ಹಿಂದಿನ ವಿಡಿಯೋದಲ್ಲಿ ಪತ್ರಿಕೆ 2 ವಿಜ್ಞಾನ ವಿಷಯದ ಪೆಡಗಜಿ ಅದಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದ ಪಠ್ಯವಸ್ತುವಿನ ರಚನೆಯಲ್ಲಿ ಅನುಸರಿಸಬೇಕಾದ ತತ್ವಗಳು ಹಾಗೆ ಮೌಲ್ಯಮಾಪನ ವಿಧಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಮುಂದುವರಿದಂತೆ ಈ ವಿಡಿಯೋದಲ್ಲಿ ಬೋಧನಾ ವಿಧಾನಗಳು ಮತ್ತು ಟೀಚಿಂಗ್ ಏಡ್ಸ್ ಬೋಧನಾ ಸಲಕರಣೆಗಳು ಏನಿದ್ದಾವೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದ್ಯಾವುದಿದೆ ಅಂತ ಹೇಳಿ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಹೋಗುವ. ಈ ಹಿಂದಿನ ವಿಡಿಯೋವನ್ನು ನೀವು ನೋಡದೇ ಇದ್ದಲ್ಲಿ ಆ ವಿಡಿಯೋವನ್ನು ನೋಡಲು ಬೇಕಾದಂಥ ಪ್ಲೇಲಿಸ್ಟ್ ಲಿಂಕನ್ನು ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿರ್ತೇನೆ. ಪ್ಲೀಸ್ ಟು ಚೆಕ್ಔಟ್ ದಿ ವಿಡಿಯೋ. ವಿಜ್ಞಾನ ಬೋಧನಾ ಉಪಕರಣಗಳು, ಟೀಚಿಂಗ್ ಏಡ್ಸ್. ಏನು ಟೀಚಿಂಗ್ ಏಡ್ಸ್ ಅಂತ ಹೇಳಿದರೆ, ಯಾಕೆ ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳೋದನ್ನು ಫಸ್ಟಿಗೆ ಹೇಳ್ತೇನೆ. ಈಗ ಸೈನ್ಸ್ ಅಂತ ಹೇಳಿದರೆ ಅದು ಯೂಶ್ವಲಿ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಅನ್ನಿಸ್ತದೆ. ಯಾಕೆಂದರೆ ಶಿಕ್ಷಕರು ಏನೋ ಹೇಳ್ತಾರೆ, ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನಮ್ಮ ಟೀಚಿಂಗನ್ನು, ಬೋಧನೆಯನ್ನು ಹಾಗೂ ಕಲಿಕೆಯನ್ನು, ಮಕ್ಕಳ ಕಲಿಕೆಯನ್ನು, ಈ ಪ್ರೋಸೆಸ್ ಏನಿದೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸನ್ನು ಇನ್ನಷ್ಟು ಈಸಿ ಹಾಗೂ ಆ ವಿದ್ಯಾರ್ಥಿಗಳಿಗೆ ಅವನ್ನ ಅರ್ಥ ಆಗುವ ರೀತಿಯಲ್ಲಿ ಆ ವಿಷಯವನ್ನು ಮನದಟ್ಟು ಮಾಡಲಿಕ್ಕೆ ನಾವೇನೆಲ್ಲ ಉಪಕರಣಗಳನ್ನು ಉಪಯೋಗಿಸ್ತೇವೆಯೋ ಅಂಥದ್ದನ್ನೇ ನಾವು ಟೀಚಿಂಗ್ ಏಡ್ಸ್ ಅಂತ ಹೇಳುವಂಥದ್ದು. ವಿಜ್ಞಾನ ವಿಷಯದ ಬೋಧನೆಗೆ ಸಂಬಂಧಿಸಿದಂತೆ ಟೀಚಿಂಗ್ ಏಡ್ಸ್ ಬೋಧನೋಪಕರಣಗಳ ಬಳಕೆ ಅತ್ಯಂತ ಉಪಯುಕ್ತವಾದದ್ದು. ಯಾಕೆ ಅಂತ ಹೇಳಿದರೆ, ಟೀಚಿಂಗ್ ಏಡ್ಸನ್ನು ನಾವು ಯೂಸ್ ಮಾಡುವಾಗ ಆ ಮಕ್ಕಳು ಅದನ್ನು ನೋಡಿ ಕೇಳಿ ಅಥವಾ ಮುಟ್ಟಿ ನೋಡಿ ಸಹ ಇರ್ಬೋದು, ಅವರು ಅದೇನು ಖುಷಿ ಪಡಿತಾರೆ, ತುಂಬ ಚೆನ್ನಾಗಿ ತಮ್ಮನ್ನು ತಾವು ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ. ಟೀಚರ್ ಏನೋ ಹೇಳ್ತಿದ್ದಾರೆ, ಹೇಳಿದ್ದು ಗೊತ್ತಾಗೋದಿಲ್ಲ ಅಂತ ಇರುವಾಗ ಅಂಥ ಕೇಸಲ್ಲಿ ಅಟ್ಲೀಸ್ಟ್ ಆ ವಿದ್ಯಾರ್ಥಿಗಳು ಆ ಬೋಧನೋಪಕರಣಗಳು ಏನು ನಾವು ತರಗತಿಗೆ ತೆಗೆದುಕೊಂಡು ಹೋಗಿರ್ತೇವೆಯೋ ಅದನ್ನು ನೋಡಿ ಅವರು ವಿಷಯವನ್ನು ಅರ್ಥ ಮಾಡಿಕೊಳ್ತಾರೆ. ಈ ಬೋಧನೋಪಕರಣಗಳನ್ನು ಉಪಯೋಗಿಸಿಕೊಂಡು ನಾವು ಪಾಠ ಮಾಡುವಾಗ ತಮ್ಮ ಪಂಚೇಂದ್ರಿಯಗಳನ್ನು ಕೂಡ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳ ತಮ್ಮನ್ನು ತಾವು ತೊಡಗಿಸಿಕೊಂಡು ತುಂಬ ಚೆನ್ನಾಗಿ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಕಲಿತಾರೆ. ಹಾಗೆ ಶಿಕ್ಷಕರು ತರಗತಿಗಳಲ್ಲಿ ಟೀಚಿಂಗ್ ಏಡ್ಸನ್ನು ಉಪಯೋಗಿಸಿಕೊಂಡು ಪಾಠ ಮಾಡ್ತಿದ್ದಾಗ ಆ ಮಕ್ಕಳಿಗೆ ಕೂಡ ಕಲೀಲಿಕ್ಕೆ ತುಂಬ ಇಂಟ್ರೆಸ್ಟ್ ಮತ್ತು ಆಸಕ್ತಿಯನ್ನು ಮೂಡಿಸ್ತದೆ. ಯಾವೆಲ್ಲ ಟೀಚಿಂಗ್ ಏಡ್ಸ್ ಇದೆ ಹಾಗೂ ಯಾಕೆ ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳೋದನ್ನು ನೋಡುವ. ಟೀಚಿಂಗ್ ಏಡ್ಸ್ನ ಉದ್ದೇಶ ಏನು? ಅದು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸ್ತದೆ, ಪರಿಕಲ್ಪನೆಗೆ ಸಂಬಂಧಪಟ್ಟ ಜ್ಞಾನವನ್ನು ಹೆಚ್ಚಿಸುತ್ತದೆ, ಆ ವಿಷಯದ ಬಗ್ಗೆ ನಾವೇನು ತಿಳ್ಕೊಂಡಿದ್ದೇವೆ ಅದು ಸರಿಯಾ ತಪ್ಪಾ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗ್ತದೆ, ಮಕ್ಕಳ ಜ್ಞಾನೇಂದ್ರಿಯಗಳನ್ನು ಜಾಗೃತಿಗೊಳಿಸ್ತದೆ, ಆಲೋಚನಾ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ನೋಡಿ, ಥಿಂಕಿಂಗ್ ಕೆಪಾಸಿಟಿಯನ್ನು ನಮ್ಮ ಟೀಚಿಂಗ್ ಏಡ್ಸ್ ಜಾಸ್ತಿ ಮಾಡ್ತದೆ, ತಾರ್ಕಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ನೇರ ಅನುಭವಕ್ಕೆ ಉಪಯುಕ್ತವಾಗುತ್ತದೆ, ಮನೋವೈಜ್ಞಾನಿಕ ಅಂಶಗಳ ಆಧಾರದ ಮೇಲಿರುವ ಕಾರಣ ಕಲಿಕೆಯನ್ನು ಸುಲಭಗೊಳಿಸುತ್ತದೆ, ವಿದ್ಯಾರ್ಥಿಗಳ ಅವಧಾನವನ್ನು ಹೆಚ್ಚಿಸುತ್ತದೆ, ವೈಜ್ಞಾನಿಕ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಲ್ಲಿ ಟೀಚಿಂಗ್ ಏಡ್ಸ್ ಹೆಲ್ಪ್ಫುಲ್ ಆಗಿದೆ, ಶಾಶ್ವತ ಕಲಿಕೆಗೆ ಪೂರಕವಾಗಿರುತ್ತದೆ. ನೋಡಿ, ಈಗಾಗಲೇ ಹೇಳಿದ ಹಾಗೆ ತಾನೇನು ಕಲ್ತಿದ್ದೇನೆ ತರಗತಿಯಲ್ಲಿ ಅಂತ ಹೇಳೋದು ಮಕ್ಕಳಿಗೆ ತುಂಬ ಚೆನ್ನಾಗಿ ನೆನಪಿರ್ತದೆ ಅಂತ ಹೇಳಿದೆ. ಅದೇ ಶಾಶ್ವತ ಕಲಿಕೆಗೆ ಪೂರಕವಾಗಿರ್ತದೆ, ಅತ್ಯುತ್ತಮ ಕಲಿಕೆಗೆ ಪೂರಕವಾಗಿರ್ತದೆ, ಹಾಗೆ ಗ್ರಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈಗ ಬೋಧನೋಪಕರಣಗಳ ವಿಧಗಳು, ಟೈಪ್ಸ್ ಆಫ್ ಟೀಚಿಂಗ್ ಏಡ್ಸ್ಗೆ ಬಂದರೆ, ಮೊದಲನೇದಾಗಿ ವರ್ಕಿಂಗ್ ಮಾಡೆಲ್, ಕಾರ್ಯನಿರ್ವಹಿಸುವ ಮಾದರಿ. ಏನು ಕಾರ್ಯನಿರ್ವಹಿಸುವ ಮಾದರಿ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನಾವು ತರಗತಿಯಲ್ಲಿ ವಾಲ್ಕೆನೋ ಅಥವಾ ಜ್ವಾಲಾಮುಖಿ ಬಗ್ಗೆ ಹೇಳ್ತಿದ್ದೇವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಆ ವಾಲ್ಕೆನೋ ಹೇಗೆ ಇರಪ್ಟ್ ಆಗ್ತದೆ ಅಂತ ಹೇಳೋದನ್ನು ಕ್ಲಾಸಲ್ಲಿ ತೋರಿಸ್ಬೋದು. ಅಥವಾ ಮಳೆ ನೀರಾವರಿ ಮಳೆ ಕೊಯ್ಲು ಬಗ್ಗೆ ಹೇಳುವುದಾದರೆ, ಅಂದರೆ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವುದ ವಿಷಯದ ಬಗ್ಗೆ ನಾವು ಹೇಳ್ತಿರುವುದಾದರೆ ಒಂದು ಸಣ್ಣ ಅದಕ್ಕೆ ಸಂಬಂಧಿಸಿದಂಥ ವರ್ಕಿಂಗ್ ಮಾಡೆಲ್ ಮಕ್ಕಳಿಗೆ ಹೇಳಿದರೆ, ಈಗ ಮಕ್ಕಳು ಎಷ್ಟು ಇಂಟೆಲಿಜೆಂಟ್ ಅಂತ ಹೇಳಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಅದನ್ನು ಮಾಡ್ತಾರೆ. ಒಂದು 6ನೇ 7ನೇ ಕ್ಲಾಸಿಂದ ಮೇಲಿನ ವಿದ್ಯಾರ್ಥಿಗಳು ಅದನ್ನು ಮಕ್ಕಳ ಹತ್ರ ಮಾಡಿಸ್ಬೋದು. ಅಥವಾ ಶಿಕ್ಷಕರು ಮಾಡೆಲ್ ಮಾಡೋದ್ರಲ್ಲಿ ತುಂಬ ಖುಷಿ ಇರುವಂಥವರಾಗಿದ್ದಾರೆ, ಅಂಥ ಮಾಡೆಲ್ ಮಾಡಿ ಆ ಮಳೆ ನೀರು ಅಂತ ಹೇಳಿ ಒಂದು ರೂಫಿನ ಮೇಲೆ ನಾವೊಂದು ಟ್ಯಾಂಕ್ ಇಟ್ಟು ಅದರಲ್ಲಿ ನೀರನ್ನು ಹಾಕಿ ಅದು ಹೇಗೆ ಕೆಳಗೆ ಬಂದು
ಅಂತರ್ಜಲವನ್ನು ಹೆಚ್ಚಿಸ್ತದೆ ಅಂತ ಹೇಳೋದಕ್ಕೆ ಮಾದರಿಯನ್ನು, ಇದೇ 2 ವಿಷಯ ನಾನು ಎಕ್ಸಾಂಪಲ್ ಕೊಟ್ಟದಷ್ಟೇ. ಇದೇ ರೀತಿ ಹಲವಾರು ವರ್ಕಿಂಗ್ ಮಾಡೆಲ್ಸನ್ನು ನಾವು ಮಾಡಿ ತರಗತಿಗೆ ತಗೊಂಡು ಹೋದರೆ ಅದು ಮಕ್ಕಳಲ್ಲಿ ಇಂಟ್ರೆಸ್ಟ್ ಜಾಸ್ತಿಯಾಗಿ ನೆಕ್ಸ್ಟ್ ಟಾಪಿಕ್ಕಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೂಡ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಯಾವ ರೀತಿಯಾಗಿ ನಾವು ಮಾಡೆಲ್ ಮಾಡ್ಬೋದು ಅಂತ ಹೇಳಿ. ಇದು ವರ್ಕಿಂಗ್ ಮಾಡೆಲ್ ಬಗ್ಗೆ. ಹಾಗೆ ನಾನ್ ವರ್ಕಿಂಗ್ ಮಾಡೆಲ್, ಕಾರ್ಯನಿರ್ವಹಿಸದೇ ಇರುವ ಮಾದರಿ. ಉದಾಹರಣೆಗೆ ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳ್ತಿದ್ದೇವೆ, ಏನೋ ಪ್ಲಾನೆಟ್ಸ್ ಬಗ್ಗೆ ಹೇಳ್ತಿದ್ದೇವೆ ಅಂತ ಸಂದರ್ಭದಲ್ಲಿ ಸೂರ್ಯನ ಸುತ್ತ 8 ಗ್ರಹಗಳು, ಅದನ್ನು ಚೆಂಡನ್ನು ಉಪಯೋಗಿಸಿಕೊಂಡು ಒಂದು ಮಾದರಿಯನ್ನು ತಯಾರಿಸಿದರೆ ಅದು ಕಾರ್ಯನಿರ್ವಹಿಸದೇ ಇರುವ ಮಾದರಿ, ನಾನ್ ವರ್ಕಿಂಗ್ ಮಾಡೆಲ್ ಇದೆ, ಆದರೆ ಅದು ಕೆಲಸ ಮಾಡ್ತಿಲ್ಲ. ಅಂದರೆ ಈಗ ಸೂರ್ಯನ ಸುತ್ತ ಗ್ರಹಗಳ ತಿರುಗುವುದನ್ನು ತೋರಿಸ್ತೇವೆ ಅಂತ ಹೇಳಿದರೆ ಅದು ವರ್ಕಿಂಗ್ ಮಾಡೆಲ್ ಆಯಿತು. ಇರುವ ಗ್ರಹಗಳನ್ನು ನಾವು ಜಸ್ಟ್ ರೆಪ್ರೆಸೆಂಟ್ ಮಾಡಿ ತೋರಿಸ್ತಿದ್ದೇವೆ ಅಂತ ಹೇಳಿದರೆ ಅದು ನಾನ್ ವರ್ಕಿಂಗ್ ಮಾಡೆಲ್. ಇನ್ನು ದೃಶ್ಯ ಮಾದರಿ, ನಾವು ಯಾವುದೇ ಚಿತ್ರಪಟಗಳನ್ನು ಅಥವಾ ಚಾರ್ಟ್ಗಳನ್ನು ತೆಗೆದುಕೊಂಡು ಹೋಗಿ ತರಗತಿಯಲ್ಲಿ ಪಾಠ ಮಾಡ್ತಿದ್ದೇವೆ ಅಂತ ಹೇಳಿದರೆ ಅದು ದೃಶ್ಯ ಮಾದರಿ. ಅಲ್ಲಿ ಅವರಿಗೆ ಕೇಳಲಿಕ್ಕೆ ಏನಾದರೂ ಟೀಚರ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಬಿಟ್ಟರೆ ಅದನ್ನು ನೋಡುವಂಥದ್ದು ಮಾತ್ರ. ಈಗ ಸಸ್ಯದ ಬೀಜ ವಿದಳನ ಚಾರ್ಟ್ ಇರ್ಬೋದು, ಅಥವಾ ಫೋಟೋ ಸಿಂಥಸಿಸ್ಗೆ ರಿಲೇಟೆಡ್ ಚಾರ್ಟ್ ಇರ್ಬೋದು, ಅಲ್ಲಿ ಜಸ್ಟ್ ಅದನ್ನು ನೋಡಿ ಮಕ್ಕಳು ಕಲಿಯುವಂಥದ್ದು. ಇನ್ನು ಶ್ರವಣ ಮಾದರಿ, ಆಡಿಯೋ ಏಡ್ಸ್, ಯಾವುದೋ ವಿಜ್ಞಾನಿ ಭಾಷಣ ಮಾಡ್ತಿರುವಂಥದ್ದು ಇರ್ಬೋದು, ಅಥವಾ ಯಾವುದಾದ್ರು ಲೆಕ್ಚರ್ಸ್ ಇರ್ಬೋದು, ಅದನ್ನು ಕೇಳಿಸುವಂಥದ್ದು, ಹಾಡನ್ನು ಕೇಳಿಸುವಂಥದ್ದು, ಇದೆಲ್ಲ ಶ್ರವಣ ಮಾದರಿಗೆ ಬರ್ತದೆ. ಇನ್ನು ದೃಕ್ಶ್ರವಣ ಮಾದರಿ, ಆಡಿಯೋ ವಿಜುವಲ್ ಏಡ್ಸ್, ಅಲ್ಲಿ ಒಂದು ಚಿತ್ರ ಇದೆ, ಅದಕ್ಕೆ ಸಂಬಂಧಿಸಿದಂಥ ಶಬ್ದ ಕೂಡ ಅದರಿಂದನೇ ಬರುವಂಥದ್ದು ದೃಕ್ಶ್ರವಣ ಮಾದರಿ ಆಗ್ತದೆ. ಹಾಗೆ 6ನೇದು ಚಟುವಟಿಕಾ ಮಾದರಿ. ಇವೆಲ್ಲ ಬೋಧನಾ ಉಪಕರಣಗಳ ಬೇರೆ ಬೇರೆ ವಿಧಗಳು. ನಮ್ಮ ತರಗತಿಯಲ್ಲಿ ನಾವು ಯಾವ ಪಾಠವನ್ನು ಮಾಡಬೇಕು, ಅದಕ್ಕೆ ಸಂಬಂಧಿಸಿದಂತೆ ಯಾವ ಬೋಧನಾ ಉಪಕರಣಗಳನ್ನು ನಾವು ಉಪಯೋಗಿಸಬೇಕು ಅಂತ ಹೇಳಿ ಶಿಕ್ಷಕರು ಅದನ್ನು ನಿರ್ಧಾರ ಮಾಡಿಕೊಂಡು ವಿಜ್ಞಾನ ವಿಷಯವನ್ನು ಚೆನ್ನಾಗಿ ಬೋಧಿಸಲಿಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಂಡು ಹೋದರೆ ಮಕ್ಕಳು ತುಂಬ ಆಸಕ್ತಿಯಿಂದ ವಿಜ್ಞಾನ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಕಲಿತಾರೆ. ಇನ್ನು ತರಗತಿಯಲ್ಲಿ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡುವಾಗ ಯಾವೆಲ್ಲ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಾವು ವಿಜ್ಞಾನ ವಿಷಯವನ್ನು ಮಕ್ಕಳಿಗೆ ಮನದಟ್ಟು ಮಾಡುವಂತೆ ತಿಳಿಸಬಹುದು ಅದನ್ನು ನೋಡ್ಕೊಳ್ತಾ ಹೋಗುವ. ಹಲವಾರು ಪದ್ಧತಿಗಳಿದೆ ಬೋಧನೆ ಮಾಡುವುದರಲ್ಲಿ, ಅದನ್ನು 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಮೊದಲನೆಯ ಪದ್ಧತಿ ಉಪನ್ಯಾಸ ಪದ್ಧತಿ, ಅಂದರೆ ಲೆಕ್ಚರಿಂಗ್ ಮೆಥಡ್. ಇದನ್ನು ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಅಂತ ಕೂಡ ಕರೀತಾರೆ. ಸೊ ಇದು ನಮಗೆ ಮೋಸ್ಟ್ ಫೆಮಿಲಿಯರ್ ಮೆಥಡ್, ಉಪನ್ಯಾಸ ಪದ್ಧತಿ, ಲೆಕ್ಚರ್ ಮೆಥಡ್ ಅಥವಾ ಚಾಕ್ ಆ್ಯಂಡ್ ಟಾಕ್ ಮೆಥಡ್. ಸೊ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವುದೇ ಸಂವಹನ ನಡೆಯುವುದಿಲ್ಲ, ಅಂದರೆ ಅಲ್ಲಿ ಕಮ್ಯುನಿಕೇಷನ್ ಇರುವುದಿಲ್ಲ. ಇದು 1 sided ಆಗಿ ನಡೆಯುವಂಥದ್ದು. ಆ ಟೀಚರ್ ಅಥವಾ ಲೆಕ್ಚರರ್ ಏನಿದ್ದಾರೆ ಅವರು ತಾವು ಏನು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ವಿಷಯ ಹೇಳಿ ಮುಗಿಸುವ ತನಕ ಕೂಡ ವಿದ್ಯಾರ್ಥಿಗೆ ಮಾತನಾಡುವಂಥ ಯಾವುದೇ ಅವಕಾಶ ಇರುವುದಿಲ್ಲ. ಅವಧಿ ಮುಗಿಯುವವರೆಗೂ ವಿದ್ಯಾರ್ಥಿ ಮೂಕ ಪ್ರೇಕ್ಷಕನಾಗಿರುತ್ತಾನೆ. ಅಲ್ಲಿ ಇಂಟರಾಕ್ಟಿವ್ ಸೆಷನ್ಸ್ ಅಲ್ವೇ ಅಲ್ಲ, ಟೀಚರ್ ಅಥವಾ ಶಿಕ್ಷಕ ಅಂತ ಹೇಳುವವರು ಯಾರಿರ್ತಾರೆ ಅವರು ತಾವು ವಿಷಯ ಮಂಡನೆ ಆಗುವ ತನಕ ಅವರೇ ಮಾತಾಡ್ತಿರ್ತಾರೆ. ಹಾಗೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಕೆಲವು ಟಿಪ್ಪಣಿಗಳನ್ನು ಬರೆಯುವುದು ಮತ್ತು ಹೆಚ್ಚಾಗಿ ಶಿಕ್ಷಕ ಮಾತನಾಡುವ ಅಥವಾ ಉಪನ್ಯಾಸ ನೀಡುವಂಥ ಪದ್ಧತಿ, ಇದನ್ನೇ ನಾವು ಲೆಕ್ಚರಿಂಗ್ ಮೆಥಡ್ ಅಂತ ಹೇಳುವಂಥದ್ದು. ಸೊ ಈ ಪದ್ಧತಿ ಯಾವಾಗ ಯೂಸ್ ಆಗ್ತದೆ? ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರುವ ವರ್ಗಕ್ಕೆ, ಉಪಕರಣಗಳ ಅವಶ್ಯಕತೆ ಇಲ್ಲದಿರುವ ಪಾಠಕ್ಕೆ ಅಥವಾ ಬೇಗನೆ ಪಾಠ ಮುಗಿಸುವುದಕ್ಕೆ, ಹಾಗೆ ಅಮೂರ್ತ ವಿವರಣೆಗೆ ಈ ಉಪನ್ಯಾಸ ಪದ್ಧತಿ ಅಂತ ಹೇಳುವುದನ್ನು ನಾವು ಉಪಯೋಗ ಮಾಡ್ಬೋದು. ಈಗ ಒಂದು ಕ್ಲಾಸಲ್ಲಿ ತುಂಬ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ವಿಷಯದ ಮೇಲೆ ಅಂತ ಹೇಳಿದಾಗ ನಾವು ಲೆಕ್ಚರಿಂಗ್ ಮೆಥಡ್ ಅಥವಾ ಉಪನ್ಯಾಸ ಪದ್ಧತಿಯನ್ನು ಅಳವಡಿಸಿಕೊಳ್ಬಹುದು. ಎರಡನೆಯ ವಿಧಾನ ಅದು ಉಪನ್ಯಾಸ ಪ್ರಾತ್ಯಕ್ಷಿಕ ವಿಧಾನ. ಈ ಉಪನ್ಯಾಸ ಪ್ರಾತ್ಯಕ್ಷಿಕ ಪದ್ಧತಿ ಅಂತ ಹೇಳಿದ್ರೇನು? ಇಲ್ಲಿ ಆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವುದರ ಜೊತೆಗೆ ಪ್ರಾತ್ಯಕ್ಷಿಕೆಯನ್ನು ಕೂಡ ಮಾಡಿ ತೋರಿಸ್ತಾರೆ, ಡೆಮಾನ್ಸ್ಟ್ರೇಷನ್ಸ್ ಕೂಡ ಇರ್ತದೆ. ಇದು ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ ಉಪನ್ಯಾಸ ಪದ್ಧತಿಗಿಂತ ಸ್ವಲ್ಪ ಬೆಟರ್. ಆದರೆ ಏನು ಡಿಸ್ಅಡ್ವಾಂಟೇಜ್ ಇಲ್ಲಿ ಅಂತ ಹೇಳಿದರೆ, ಆ ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದನ್ನು ಮಕ್ಕಳು ನೋಡ್ತಾರೆ ವಿನಃ ಅವರಿಗೆ ಅದನ್ನು ಮುಟ್ಟುವಂಥದ್ದು ಅಥವಾ ಅದರಲ್ಲಿ ಪ್ರಯೋಗಗಳನ್ನು ಮಾಡುವಂತಹ ಯಾವುದೇ ಅವಕಾಶಗಳು ಇರುವುದಿಲ್ಲ. ಆದರೆ ವಿದ್ಯಾರ್ಥಿಗಳು ಅದನ್ನು ನೋಡ್ತಾ ಕಲಿಕೆಯಲ್ಲಿ ತೊಡಗಿರ್ತಾರೆ. ಉಪಕರಣಗಳನ್ನು, ಕ್ರಿಯಾ ಚಟುವಟಿಕೆಗಳನ್ನು ಕಣ್ಣಾರೆ ನೋಡುತ್ತಾ ವಿವರಣೆ ಕೇಳುತ್ತಿರುವುದರಿಂದ ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುತ್ತಾರೆ. ವಿವೇಚನ ಹಾಗೂ ವೀಕ್ಷಣಾ ಶಕ್ತಿಗಳು ವೃದ್ಧಿಯಾಗುತ್ತವೆ. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ತತ್ವವನ್ನು ಆಧರಿಸಿದೆ. ಇಲ್ಲಿ ಉತ್ತಮ ಪ್ರಾತ್ಯಕ್ಷಿಕೆಗಳ ಆಯ್ಕೆ ಬಹಳ ಮಹತ್ವದ್ದು.
ಮೂರ್ತದಿಂದ ಅಮೂರ್ತದ ಕಡೆಗೆ, ಅಂದರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆಗೆ ಅಂತ ಹೇಳಿ ನಾವೇನು ಆ ಪ್ರಿನ್ಸಿಪಲ್ಸನ್ನು ನಾವು ಫಾಲೋ ಮಾಡ್ತಿದ್ದೇವೆ. ಯಾವುದೋ ಒಂದು ವಿಷಯವನ್ನು ಫಸ್ಟಿಗೆ ಹೇಳಿ ಆಲೋಚನೆ ಮಾಡುವಂಥದ್ದು, ಇಮ್ಯಾಜಿನ್ ಮಾಡುವಂಥ ವಿಷಯಗಳಿಂದ ಹಿಡಿದು ಅನ್ಇಮ್ಯಾಜಿನೇಬಲ್ ಕಾನ್ಸೆಪ್ಟ್ಸ್ ತನಕ ಇದರಲ್ಲಿ ಲೈನಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು. ಈ ಉಪನ್ಯಾಸ ಪ್ರಾತ್ಯಕ್ಷಿಕ ಪದ್ಧತಿಯನ್ನು ನಾವು ತರಗತಿಗಳಲ್ಲಿ ಅಳವಡಿಸಿಕೊಳ್ಳುವಾಗ ಪ್ರಾತ್ಯಕ್ಷಿಕೆ ಎಷ್ಟರ ಮಟ್ಟಿಗೆ ನಾವು ತೆಗೆದುಕೊಂಡ ವಿಚಾರಕ್ಕೆ ಹೊಂದಿಕೊಂಡಿದೆ ಅಂತ ಹೇಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಈ ವಿಷಯದಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರ್ತದೆ, ಆದರೆ ಮಾಡುತ್ತಾ ಕಲಿ ಅಂತ ಹೇಳುವಂಥ ತತ್ವ ಇಲ್ಲಿ ಅನ್ವಯ ಆಗುವುದಿಲ್ಲ. ಮಾಡುತ್ತಾ ಕಲಿಯುವುದಲ್ಲ, ಇಲ್ಲಿ ವಿದ್ಯಾರ್ಥಿಗಳು ನೋಡುತ್ತಾ ಕಲಿಯುವುದು. ಯಾಕೆ ಅಂತ ಹೇಳಿದ್ರೆ ಇದು ಪ್ರಾತ್ಯಕ್ಷಿಕ ಪದ್ಧತಿ. ಮಕ್ಕಳು ಶಿಕ್ಷಕರು ತರಗತಿಯಲ್ಲಿ ಏನು ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು ನೋಡಿ ಕೇಳಿ ಕಲಿತಾರೆ. ವಿದ್ಯಾರ್ಥಿಗಳಿಗೆ ಸ್ವತಃ ಪ್ರಯೋಗ ಮಾಡಲು ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಕೌಶಲ್ಯ ಬೆಳವಣಿಗೆಗೆ ಯಾವುದೇ ಅವಕಾಶ ಇಲ್ಲ. ಮತ್ತು ಈ ರೀತಿಯ ಪದ್ಧತಿಯನ್ನು ಶಿಶು ಕೇಂದ್ರಿತ ತತ್ವದ ಅಡಿಯಲ್ಲಿ ಇದು ಬರುವುದಿಲ್ಲ. ಮುಂದಿನ ಪದ್ಧತಿ ಪ್ರಯೋಗಶಾಲಾ ಪದ್ಧತಿ, ಲ್ಯಾಬೊರೇಟರಿ ಮೆಥಡ್. ಇದು ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನವಾಗಿದ್ದು, ಒಂದು ಮಗು ವಿಜ್ಞಾನಿಯಾಗುವ ಕನಸಿನ ಬೀಜ ಮೊಳಕೆ ಒಡೆಯುವುದು ಪ್ರಯೋಗಾಲಯದಲ್ಲಿ. ಹಾಗೆ ಇದು ಪ್ರಯೋಗಾಲಯ ಬೋಧನಾ ಪದ್ಧತಿಯಲ್ಲಿ ಸಾಧ್ಯ. ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಅಂದರೆ ಲ್ಯಾಬೊರೇಟರಿ ಟೆಕ್ನಿಕ್ಸನ್ನು ಯೂಸ್ ಮಾಡುವಂಥದ್ದು. ಮಕ್ಕಳಿಗೆ ಮಾಡಿ ಕಲಿ ವಿಷಯದಲ್ಲಿ ಪ್ರೋತ್ಸಾಹ ನೀಡಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಶಿಕ್ಷಕರು ತಮ್ಮ ಗೈಡೆನ್ಸನ್ನು ನೀಡುವಂಥದ್ದು. ಮಕ್ಕಳು ಅವರಷ್ಟಕ್ಕೆ ಮಾಡಿ ಕಲಿತಾರೆ. ಅದೇನು ಹೊಸದು ನಾವು ಮಾಡ್ತಿದ್ದೇವೆ ಅನ್ನುವಂಥ ಒಂದು ಆಸಕ್ತಿ, ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಉದ್ಭವ ಆಗ್ತದೆ. ಹಾಗಾಗಿ ನಾನು ಏನೋ ಮಾಡಬೇಕು, ನಾನು ಏನೋ ಕಂಡು ಹಿಡಿಬೇಕು, ನಾನು ಏನೋ ಸಾಧನೆ ಮಾಡಬಹುದು ಅಂತ ಹೇಳುವಂಥ ಒಂದು ಆಸೆ ಅಥವಾ ಕನಸು ಮಕ್ಕಳಲ್ಲಿ ಇಂತಹ ಸ್ಟೇಜಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಇದು ವಿಜ್ಞಾನದ ವಿಷಯವನ್ನು ತುಂಬ ಇಫೆಕ್ಟಿವ್ ಆಗಿ ಟೀಚ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಮೆಥಡ್. ಕಸದಿಂದ ರಸ ಎನ್ನುವಂತೆ ಪ್ರಾಥಮಿಕ ಶಾಲಾ ವಿಜ್ಞಾನ ಪಠ್ಯವನ್ನು ಸ್ಥಳೀಯವಾಗಿ ದೊರೆಯುವ ವೆಚ್ಚರಹಿತ ವಸ್ತುಗಳು ಹಾಗೂ ವಿಜ್ಞಾನ ಕಿಟ್ಗಳ ಸಹಾಯದಿಂದ ಪ್ರಯೋಗಾಲಯ ಪದ್ಧತಿಯಲ್ಲಿಯೇ ಬೋಧಿಸಬಹುದಾಗಿದೆ. ಸೊ ಈಗ ಪ್ರಾಥಮಿಕ ಶಾಲಾ ವಿಜ್ಞಾನ ಪಠ್ಯ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ಗಳು ಏನು ಬೇಕಾಗ್ತದೆ ಅದನ್ನು ನಾವು ನಮ್ಮ ಸುತ್ತಮುತ್ತ ದೊರೆಯುವಂತಹ ವಸ್ತುಗಳಿಂದನೇ ಮಕ್ಕಳಿಂದನೇ ಮಾಡಿಕೊಂಡು ತರಗತಿಯಲ್ಲಿ ಆ ಪಾಠವನ್ನು ಮಾಡಿ ಮಕ್ಕಳಿಗೆ ಮನದಟ್ಟು ಮಾಡಬಹುದು. ಆ ರೀತಿಯ ಪಠ್ಯವಸ್ತುವೇ ಇರುವಂಥದ್ದು. ಈಗ ಪ್ರಯೋಗಶಾಲಾ ಪದ್ಧತಿಯ ಗುಣಲಕ್ಷಣಗಳು ಏನಂತ ಹೇಳಿ ನೋಡ್ಕೊಳ್ತಾ ಹೋಗುವ. ಒಂದಷ್ಟು ಪಾಯಿಂಟ್ಸನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. ಈ ಪದ್ಧತಿ ನೋಡಿ ಕಲಿ ಮಾಡಿ ಕಲಿ ತತ್ವ ಆಧರಿಸಿದ್ದು ಶಿಶು ಕೇಂದ್ರಿತ ವಿಧಾನವಾಗಿದೆ. ಉಪಕರಣಗಳ ಬಳಕೆಯ ವಿಧಾನ ಕೌಶಲ್ಯ ವೃದ್ಧಿ ಆಗ್ತದೆ. ಮಕ್ಕಳಿಗೆ ತಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡುವಂಥ ಚಾನ್ಸ್ ಇಲ್ಲಿ ಸಿಗ್ತದೆ. ವೈಜ್ಞಾನಿಕ ವಿಧಾನಗಳು ಕರಗತವಾಗುತ್ತವೆ. ವೈಜ್ಞಾನಿಕ ಮನೋಭಾವನೆ ಬೆಳೆಯುತ್ತದೆ. ಆಲೋಚನಾ ಶಕ್ತಿ, ವೀಕ್ಷಣಾ ಶಕ್ತಿ, ತಾರ್ಕಿಕ ಶಕ್ತಿ ಬೆಳೆದು ಕಲಿಕೆ ಗಟ್ಟಿಯಾಗುತ್ತದೆ. ಸೊ ಓವರಾಲ್ ಆಗಿ ಇಫ್ ಇಟ್ ಇಸ್ ಪಾಸಿಬಲ್ ಫಾರ್ ಅಸ್ ಟು ಇಂಪ್ಲಿಮೆಂಟ್ ದಿಸ್ ಲ್ಯಾಬೊರೇಟರಿ ಮೆಥಡ್ ಆಫ್ ಟೀಚಿಂಗ್, ಪ್ರಯೋಗಾಲಯ ಪದ್ಧತಿಯನ್ನು ನಾವು ತರಗತಿಯಲ್ಲಿ ಅಳವಡಿಸಿಕೊಂಡು ನಮಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಆಗುವುದಾದರೆ ಮಕ್ಕಳ ಕಲಿಕೆಗೆ ಹೇಳಿ ಮಾಡಿದಂಥ ಮೆಥಡ್ ಅವರಿಗೆ ವಿಜ್ಞಾನದ ವಿಷಯದಲ್ಲಿ ಆಸಕ್ತಿ ತುಂಬಾ ಹೆಚ್ಚಾಗ್ತದೆ. ತುಂಬ ಚೆನ್ನಾಗಿ ಮಕ್ಕಳು ತರಗತಿಯಲ್ಲಿ ಕಲಿತಾರೆ. ಯೋಜನಾ ಪದ್ಧತಿ ಅಂತ ಹೇಳುವುದನ್ನು WH ಕಿಲ್ಪ್ಯಾಟ್ರಿಕ್ 1920ರಲ್ಲಿ ಜಾರಿಗೆ ತರ್ತಾರೆ. ಈ ಪದ್ಧತಿ ಯೋಜನಾ ಪದ್ಧತಿ ಅಂತ ಹೇಳುವಂಥದ್ದು ತರಗತಿ ಕೊಠಡಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಮನಪೂರ್ವಕವಾಗಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಮಾಡ್ತಾ ಕಲಿಯೋದ್ರಿಂದ ಆ ವಿದ್ಯಾರ್ಥಿಗಳಲ್ಲಿ ಸಹಕಾರ ಭಾವನೆ ರೂಪುಗೊಳ್ತದೆ. ಅವರು ಯಾವ ರೀತಿಯಾಗಿ ನಾವು ಇನ್ನೊಬ್ಬರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅದನ್ನು ಮಕ್ಕಳು ಕಲಿತಾ ಹೋಗ್ತಾರೆ. ಏನೇನು ಹಂತಗಳಿವೆ ಯೋಜನಾ ಪದ್ಧತಿಯಲ್ಲಿ ಒಂದನ್ನೇ ನೋಡ್ತಾ ಹೋಗುವ. ವಾತಾವರಣ ಸೃಷ್ಟಿ ಅಂದರೆ ಆ ಯೋಜನಾ ಪದ್ಧತಿಗೆ ಬೇಕಾದಂಥ ಎನ್ವೈರನ್ಮೆಂಟನ್ನು ನಾವು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಒಂದು ಯೋಜನೆಯನ್ನು ಆಯ್ಕೆ ಮಾಡಬೇಕು. ಆಮೇಲೆ ಯೋಜನೆಯನ್ನು ಮಾಡುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥದ್ದು, ಮೌಲ್ಯಮಾಪನ ಮಾಡಿದಂಥ ಯೋಜನೆ ಯಾವ ರೀತಿ ಆಗಿದೆ, ಸರಿಯಾಗಿದೆಯಾ ಇಲ್ಲವಾ, ಆಮೇಲೆ ಅದನ್ನು ದಾಖಲೆ ಮಾಡುವಂಥದ್ದು. ಉದಾಹರಣೆ, ಒಂದು ಕೈತೋಟ ನಿರ್ಮಿಸುವಿಕೆ ಅಥವಾ ಸಸ್ಯಶಾಸ್ತ್ರದ ಬಗ್ಗೆ ಮಾಹಿತಿ ನೀಡುವಿಕೆ. ಈ ರೀತಿಯಿಂದ ನಾವು ಯೋಜನಾ ಪದ್ಧತಿಯಲ್ಲಿ ಮಕ್ಕಳಿಗೆ ತಿಳಿಸಿಕೊಡ್ಬೋದು. ಸಮಸ್ಯೆ ಪರಿಹಾರ ಪದ್ಧತಿ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಇಲ್ಲಿ ಮಕ್ಕಳಿಗೆ ಒಂದು ಸಮಸ್ಯೆಯನ್ನು ನೀಡಿ ಆ ಸಮಸ್ಯೆಯನ್ನು ಮಕ್ಕಳು ಯೋಚನೆ ಮಾಡಿ ಸೈಂಟಿಫಿಕ್ ಮೆಥಡಿಂದ ಅವರು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಮಕ್ಕಳಿಗೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಪೋಸ್ ಎ ಪ್ರಾಬ್ಲಮ್, ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಮುಂದೆ ಇಡುವುದು.
ಹಾಗೆ ಮಕ್ಕಳೇ ಅದನ್ನು ಯೋಚನೆ ಮಾಡಿ ತಮ್ಮ ಯೋಚನೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಆ ಸಮಸ್ಯೆಯನ್ನು ಬಿಡಿಸ್ಬೋದು ಅಂತ ಹೇಳಿ ಸ್ವಂತವಾಗಿ ಕಲಿತಾ ಹೋಗ್ತಾರೆ. ಅಲ್ಲಿ ಅವರೊಳಗಿನ ನಡುವೆ ಚರ್ಚೆ ಅಥವಾ ಅವರು ಪ್ರಯೋಗಗಳ ಮೂಲಕ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಈ ಸಮಸ್ಯೆ ಪರಿಹಾರ ಪದ್ಧತಿಯ ಬೇರೆ ಬೇರೆ ಹಂತಗಳು ಅಂತ ಹೇಳಿದರೆ, ಮೊದಲನೇದಾಗಿ ಸಮಸ್ಯೆಯನ್ನು ಗುರುತಿಸುವುದು, ಅದಕ್ಕೆ ಸಂಬಂಧಿಸಿದಂಥ ಡಾಟಾ ಅಂದರೆ ಅಂಕಿ ಅಂಶಗಳನ್ನು ಕಲೆಕ್ಟ್ ಮಾಡಬೇಕು, ಸಂಗ್ರಹಿಸಬೇಕು, ಪ್ರಕಲ್ಪನೆಗಳನ್ನು ರಚಿಸುವುದು, ಪ್ರಯೋಗಗಳ ಮೂಲಕ ಪ್ರಕಲ್ಪನೆಗಳನ್ನು ಪರೀಕ್ಷಿಸುವುದು, ಸಾಮಾನ್ಯ ತೀರ್ಮಾನಕ್ಕೆ ಬರುವುದು, ನಿಯಮ ಅನ್ವಯಿಸಿ ಪರೀಕ್ಷಿಸುವುದು. ಮೊದಲನೇದಾಗಿ ಸಮಸ್ಯೆಯನ್ನು ಗುರುತಿಸ್ತಾರೆ, ಅದು ಯಾಕೆ ಹಾಗಿರ್ಬೋದು, ಏನಿರ್ಬೋದು, ಏನು ತೊಂದರೆ ಆಗ್ತದೆ ಅಂತ ಹೇಳಿ ಅದಕ್ಕೆ ರಿಲೇಟೆಡ್ ಆಗಿ ಅಂಕಿಅಂಶಗಳನ್ನು ಸಂಗ್ರಹಿಸ್ತಾರೆ, ಪ್ರಕಲ್ಪನೆಗಳನ್ನು ರಚಿಸ್ತಾರೆ, ಯಾಕಿದೆ ಏನು ಅಂತ ಹೇಳಿ ರಚನೆ ಮಾಡ್ತಾ ಹೋಗ್ತಾರೆ. ಆ ಪ್ರಕಲ್ಪನೆಗಳನ್ನು ಸರಿ ಉಂಟಾ ಇಲ್ವಾ, ಸರಿಯಾಗಿದೆಯೋ ಇಲ್ವೋ ಅಂತ ಹೇಳೋದನ್ನು ಎಕ್ಸ್ಪರಿಮೆಂಟಲ್ ಬೇಸಿಸ್ ಮೇಲೆ ಚೆಕ್ ಮಾಡ್ತಾರೆ. ಪ್ರಯೋಗಗಳ ಮೂಲಕ ಪ್ರಕಲ್ಪನೆಗಳನ್ನು ಪರೀಕ್ಷಿಸಿದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಮೇಲೆ ಯಾವುದಾದ್ರೂ ಒಂದು ನಿಯಮಕ್ಕೆ ಅನ್ವಯ ಮಾಡಿಕೊಂಡು ಅದನ್ನು ಫೈನಲ್ ಮಾಡ್ತಾರೆ. ಚರ್ಚಾ ಪದ್ಧತಿ ಅಂದರೆ ಡಿಸ್ಕಷನ್ ಮೆಥಡ್. ಇಲ್ಲಿ ಕೊಟ್ಟಂಥ ಒಂದು ವಿಷಯದ ಬಗ್ಗೆ ಎಲ್ಲ ದೃಷ್ಟಿಕೋನದಿಂದ ಅಂದರೆ 360 ಡಿಗ್ರಿಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಚರ್ಚೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಅವರವರ ನಡುವೆ ಚರ್ಚೆಯನ್ನು ಮಾಡ್ಬೋದು, ಅಥವಾ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಚರ್ಚೆ ನಡೀಬೋದು. ಒಟ್ಟಿನಲ್ಲಿ ಆ ವಿಷಯದ ಬಗ್ಗೆ ಎಲ್ಲ ದೃಷ್ಟಿಕೋನದಿಂದ ಸಮಗ್ರವಾಗಿ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು ಚರ್ಚೆ ಮಾಡ್ತಾ ಹೋಗ್ತಾರೆ. ಏನೇನು ಪಾಯಿಂಟ್ಸ್ ಇದೆ ಅಂತ ಹೇಳಿ ನೋಡ್ಕೊಳ್ಳುವ. ಒಂದು ವಿಷಯದ ಬಗ್ಗೆ ಸಮಗ್ರವಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಮಾತನಾಡುವುದೇ ಚರ್ಚೆ. ಉಪನ್ಯಾಸದಲ್ಲಿ ಚರ್ಚೆಗೆ ಅವಕಾಶವನ್ನಿತ್ತರೆ ಅದೊಂದು ಉತ್ತಮ ಬೋಧನಾ ವಿಧಾನವಾಗುವುದು. ನಾವೇನು ಲೆಕ್ಚರ್ ಮೆಥಡ್ ಡಿಸ್ಕಸ್ ಮಾಡಿದ್ವಿ, ಆ ಮೆಥಡಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟರೆ ಅದು ಕೂಡ ಒಂದು ಉತ್ತಮ ಬೋಧನಾ ವಿಧಾನ ಆಗ್ತದೆ. ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ವಿಷಯದ ಬಗೆಗಿನ ದ್ವಿಮುಖ ಸಂವಹನ ಕ್ರಿಯೆಯೇ ಚರ್ಚೆಯಾಗುವುದು. ಚರ್ಚೆ ಫಲಪ್ರದವಾಗಬೇಕಾದರೆ ಸಂಬಂಧಿಸಿದ ಎಲ್ಲರೂ ಸಾಕಷ್ಟು ಪೂರ್ವಾಭ್ಯಾಸ ತಯಾರಿ ಮಾಡಿಕೊಂಡು ಬಂದಿರಬೇಕು. ಶಿಕ್ಷಕರು ನೇಪಥ್ಯಕ್ಕೆ ಸರಿದು ಸರಿಯಾಗಿ ನಿಯಂತ್ರಿಸಬೇಕು. ಇದು ವೈಯಕ್ತಿಕ ಪ್ರತಿಭೆ ತೋರಿಸಲು ಉತ್ತಮ ಸಾಧನ. ನೇರವಾಗಿ ಭಾಗವಹಿಸದೇ ಇರುವ ವಿದ್ಯಾರ್ಥಿಗಳು ಸಹ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ. ಸೊ ಚರ್ಚೆ ವಿಷಯದಲ್ಲಿ ನಾವು ಯಾವತ್ತೂ ತರಗತಿಯನ್ನು ಮಾಡುವುದಿದ್ದರೆ ಮೊದಲೇ ಆ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಉತ್ತಮ. ಹಾಗಾಗಿ ಅವರು ತಮ್ಮ ಮಟ್ಟಿನ ತಯಾರಿಯನ್ನು ಆಲ್ರೆಡಿ ಮಾಡಿಕೊಂಡು ಬಂದಿರೋದ್ರಿಂದ ಚರ್ಚಿಸಲಿಕ್ಕೆ ಸಾಕಷ್ಟು ವಿಷಯಗಳು ಸಿಗ್ತವೆ. ಮತ್ತು ಅಲ್ಲಿ ಯಾವ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ವಿಷಯವನ್ನು ಮನದಟ್ಟು ಮಾಡಿಕೊಂಡಿದ್ದಾನೆ ಅಂತ ಹೇಳೋದನ್ನು ತಿಳ್ಕೊಳ್ಳಿಕ್ಕೆ ಕೂಡ ಸಹಕಾರಿಯಾಗ್ತದೆ. ಹಾಗಾಗಿ ವೈಯಕ್ತಿಕ ಪ್ರತಿಭೆಯನ್ನು ತೋರಿಸಲಿಕ್ಕೆ ಕೂಡ ಒಂದು ಉತ್ತಮ ಸಾಧನ ಅದು ಚರ್ಚಾ ಪದ್ಧತಿ. ಮತ್ತು ಕೆಲವು ವಿದ್ಯಾರ್ಥಿಗಳು ತಾವು ಯಾವುದೇ ಚರ್ಚೆಯಲ್ಲಿ ಭಾಗವಹಿಸದೇ ಇದ್ದರೂ ಕೂಡ ಕೇಳುವುದರ ಮೂಲಕ ಅವರು ಸಾಕಷ್ಟು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕ್ರೀಡಾ ವಿಧಾನ, ಪ್ಲೇವೇ ಮೆಥಡ್ ಅಂತ ಹೇಳಿ ಕರೀತಾರೆ. ಸೊ ಈ ಪ್ಲೇವೇ ಮೆಥಡನ್ನು ಶಿಕ್ಷಣ ಕ್ಷೇತ್ರಕ್ಕೆ ತಂದವರು ಪ್ರೋಬೆಲ್ ಮತ್ತು ಮಾಂಟೆಸರಿ ಅಂತ ಹೇಳುವಂಥವರು ಕ್ರೀಡಾ ವಿಧಾನ ಅಂದರೆ ಪ್ಲೇವೇ ಮೆಥಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಕ್ರೀಡೆ ಅಂದರೆ ಮಕ್ಕಳಿಗೆ ಅದು ಯಾವತ್ತೂ ತುಂಬ ಖುಷಿ ನೀಡುವಂಥ ವಿಷಯ. ಹಾಗಾಗಿ ಆಟದೊಂದಿಗೆ ಪಾಠ ಮಾಡ್ತಾ ಹೋದಾಗೆ ಆ ಮಕ್ಕಳು ತುಂಬ ಚೆನ್ನಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಿತಾರೆ. ಹಾಗೆ ಕಲಿತದನ್ನು ತುಂಬ ಸಮಯಕ್ಕೆ ನೆನಪು ಇಡ್ತಾರೆ. ಮಕ್ಕಳಿಗೆ ಕ್ರೀಡೆ ಅಂದರೆ ಅಚ್ಚುಮೆಚ್ಚು. ಕ್ರೀಡೆ ಮಗುವಿನ ಭಾಷೆ. ಮಗು ಸಂತೋಷವಾಗಿರುವುದೇ ಕ್ರೀಡೆಯಲ್ಲಿ. ಕ್ರೀಡೆ ಮಗುವನ್ನು ಹೆಚ್ಚು ಸೃಜನಾತ್ಮಕವಾಗಿ ಯೋಚಿಸಲು, ಕ್ರಿಯಾಶೀಲವಾಗಿ ಬೆಳೆಯಲು, ಆರೋಗ್ಯವಂತರನ್ನಾಗಿರಲು ಪ್ರೇರೇಪಿಸುತ್ತದೆ. ಸೊ ಇಲ್ಲಿ ವಿಜ್ಞಾನ ಕಲಿಕೆಯ ಉದ್ದೇಶವೇ ಆಗಿರುವುದರಿಂದ ಕ್ರೀಡಾ ವಿಧಾನದಿಂದ ವಿಜ್ಞಾನ ಬೋಧನೆ ಸುಲಭ. ನಮ್ಮ ತರಗತಿಯಲ್ಲಿ ನಾವು ಯಾವ ಪಠ್ಯವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಹೋಗಿರ್ತೇವೋ ಅದಕ್ಕೆ ಸಂಬಂಧಿಸಿದಂತೆ ಪ್ಲೇವೇ ಮೆಥಡಲ್ಲಿ ಯಾವುದಾದ್ರೂ ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಶಿಕ್ಷಕರು ಚಿಂತಿಸಿ ಅದರ ಬಗ್ಗೆ ಆಲೋಚನೆ ಮಾಡಿ ತರಗತಿಗೆ ತೆರಳಿದಾಗ ಪ್ಲೇವೇ ಮೆಥಡಲ್ಲಿ ಕೂಡ ನಾವು ಸೈನ್ಸನ್ನು ಟೀಚ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಕಥಾ ವಿಧಾನ ಅಂದರೆ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಈಗ ಸಡನ್ ಒಂದು ಕ್ವಶನ್ ಬರ್ಬೋದು, ಸೈನ್ಸಲ್ಲಿ ಹೇಗಪ್ಪ ನಾವು ಸ್ಟೋರಿ ಹೇಳೋದು ಅಂತ ಹೇಳಿ. ಯಾಕೆಂದರೆ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳುವಂಥದ್ದು ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ ಅಥವಾ ಯಾವುದೇ ಭಾಷೆಗಳಿರ್ಬೋದು, ಭಾಷಾ ವಿಷಯದಲ್ಲಿ ಕತೆ ಅಂತ ಹೇಳಿದರೆ ನಾವು ಏನಾದರೂ ಹೇಳ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಬೋದು ಅಂತ ಹೇಳಿ. ಆದರೆ ಸೈನ್ಸಲ್ಲಿ ಹೇಗಪ್ಪ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ಯೂಸ್ ಮಾಡೋದು ಅಂತ ಹೇಳಿ ನೋಡಿ. ವಿಜ್ಞಾನಿಗಳ ಸಂಶೋಧನೆಗಳು ಏನಿದ್ದಾವೆ ಆ ಸಂಶೋಧನೆಗಳ ಹಿಂದೆ ಒಂದೊಂದು ಸಂಶೋಧನೆಯ ಹಿಂದೆಯೂ ಒಂದೊಂದು ರೋಚಕ ಕಥೆಗಳಿವೆ.
ಆ ಕತೆಗಳನ್ನು ನಾವು ಮಕ್ಕಳಿಗೆ ಇನ್ನಷ್ಟು ಚಂದ ಮಾಡಿ ಹೇಳ್ತಾ ಹೋದಾಗ ಮಕ್ಕಳು ತುಂಬ ಚೆನ್ನಾಗಿ ಕತೆಗಳನ್ನು ಕೇಳ್ತಾರೆ. ಆ ಕತೆಗಳನ್ನು ಕೇಳ್ತಾ ಕೇಳ್ತಾ ಅವರಲ್ಲಿ ವಿಜ್ಞಾನ ವಿಷಯದ ಕುರಿತು ಆಸಕ್ತಿ ಕೂಡ ತುಂಬ ಹೆಚ್ಚಾಗ್ತದೆ. ಸೊ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ, ಮಕ್ಕಳಿಗೆ ಕತೆ ಅಂತ ಹೇಳಿದರೆ ತುಂಬ ಕ್ಯೂರಿಯಾಸಿಟಿ, ಹಾಗೆ ತುಂಬ ಚಂದ ಕತೆ ಕೇಳ್ತಾರೆ ಕೂಡ. ಆದರೆ ಈ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ನೀವು ಕ್ಲಾಸಲ್ಲಿ ಶಿಕ್ಷಕರಾಗಿ ತರಗತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಿರುವಾಗ ನಮಗೆ ತುಂಬ ಚೆನ್ನಾಗಿ ಕತೆ ಹೇಳಲಿಕ್ಕೆ ಕೂಡ ಬರಬೇಕು. ಯಾಕಂದರೆ ಕತೆ ಹೇಳುವಂಥದ್ದು ಅಂತ ಅದು ಒಂದು ಕಲೆ, ಎಲ್ಲರಿಗೂ ಅದು ಬರುವುದಿಲ್ಲ. ಹಾಗೆ ಶಿಕ್ಷಕ ಆ ಕಥೆಯನ್ನು ಯಾವ ರೀತಿಯಾಗಿ ತರಗತಿಯಲ್ಲಿ ಹೇಳ್ಬೋದು ಅಂತ ಹೇಳೋದನ್ನು ಆಲೋಚನೆ ಮಾಡಿ ತೆರಳಬೇಕು. ಆ ಕತೆ ಅಂತ ಹೇಳುವಂಥದ್ದು ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ, ಕುತೂಹಲವನ್ನು ಕೆರಳಿಸಬೇಕು. ಆ ಆಸಕ್ತಿಯನ್ನು ನಾವು ಯೂಸ್ ಮಾಡಿಕೊಂಡು ಸೈನ್ಸನ್ನು ಮಕ್ಕಳಿಗೆ ಹೇಳಿಕೊಡ್ಬೋದು. ಒಂದೊಂದು ಸಂಶೋಧನೆಯ ಹಿಂದೆ ಇರುವಂಥ ಕಥೆಯನ್ನು ನಾವು ತರಗತಿಯಲ್ಲಿ ತಿಳಿಸಿಕೊಟ್ರೆ ಕೂಡ ತುಂಬ ಚೆನ್ನಾಗಿ ಮಕ್ಕಳು ವಿಜ್ಞಾನ ವಿಷಯವನ್ನು ಅರ್ಥ ಮಾಡ್ಕೊಳ್ತಾರೆ. ಆ ಸಂಶೋಧನೆ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದರೆ ಆ ಸಂಶೋಧನೆ ಬಗ್ಗೆ ಏನು ಹೇಳಿದರೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಆ ವೈಜ್ಞಾನಿಕ ಸತ್ಯದ ಅರಿವನ್ನು ನಾವು ಮಕ್ಕಳಿಗೆ ತಿಳಿಸ್ಬೋದು. ಶಿಶುಗೀತೆಗಳು, ರೈಮ್ಸ್ ಅಥವಾ ಚೈಲ್ಡ್ ಸಾಂಗ್ಸ್. ಈ ಸಂಗೀತ ಅಂತ ಹೇಳಿದರೆ ಎಲ್ಲರಿಗೂ ಖುಷಿ. ಹಾಗೆ ರೈಮ್ಸ್ ಅಥವಾ ಚಿಲ್ಡ್ರನ್ ಸಾಂಗ್ ಏನಿದೆ ಅಂತ ಹೇಳಿದರೆ ಅದು ಮಕ್ಕಳಿಗೂ ತುಂಬ ಖುಷಿ. ಚಂದ ಹಾಡಿ ನಲ್ಕೊಂಡು ಚಂದ ಹೇಳ್ತಾರೆ. ಅದೇ ಯೂಶ್ವಲಿ ಇದನ್ನು ಅಂಗನವಾಡಿ, ಬಾಲವಾಡಿ ಹಾಗೆ ಲೋವರ್ ಪ್ರೈಮರಿ ಅಲ್ಲಿ ಕೂಡ ಹಲವಾರು ವಿಷಯ ಕಲಿಸಲಿಕ್ಕೆ ನಾವು ಶಿಶುಗೀತೆಗಳನ್ನು ಯೂಸ್ ಮಾಡ್ಬೋದು. ಹಾಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ ಯಾವಾಗ ಶಿಕ್ಷಕರು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ ಕೂಡಲೇ ಶಿಕ್ಷಕರಿಗೂ ಕತೆಗಳು, ಪದ್ಯಗಳು ಎಲ್ಲ ನೆನಪಾಗ್ತವೆ. ಹಾಗೆ ಇಲ್ಲಿ ಶಿಶುಗೀತೆಗಳನ್ನು ಉಪಯೋಗ ಮಾಡಿಕೊಂಡು ಕೂಡ ನಾವು ವಿಜ್ಞಾನವನ್ನು ತುಂಬ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಕಲಿಸ್ಬೋದು. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ಬೋಧನೋಪಕರಣಗಳು ಮತ್ತು ಬೋಧನೆಗೆ ಸಂಬಂಧಿಸಿದಂಥ ಹಲವಾರು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಇದೆಲ್ಲವೂ ಕೂಡ ತರಗತಿಗೆ ಉಪಯೋಗವಾಗುವಂಥದ್ದೇ. ಆದರೆ ನಮ್ಮ ತರಗತಿಗೆ ನಾವು ಶಿಕ್ಷಕರಾಗಿ ನಮ್ಮ ತರಗತಿಗೆ ಮಕ್ಕಳಿಗೆ ವಿಜ್ಞಾನವನ್ನು ಮನದಟ್ಟು ಮಾಡಿಕೊಡಲಿಕ್ಕೆ, ತುಂಬ ಕ್ಯೂರಿಯಾಸಿಟಿಯಲ್ಲಿ ಅವರು ಸೈನ್ಸನ್ನು ಎಂಜಾಯ್ ಮಾಡಿಕೊಂಡು ಕಲೀಲಿಕ್ಕೆ ಯಾವ ಮೆಥಡನ್ನು ನಾವು ಯೂಸ್ ಮಾಡಬೇಕು, ಹೇಗೆ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳೋದನ್ನು ಅದು ನಾವು ಶಿಕ್ಷಕರಾಗಿ ನಾವು ಡಿಸೈಡ್ ಮಾಡಬೇಕು. ಇಷ್ಟು ಮೆಥಡಲ್ಲಿ ಎಲ್ಲ ಮೆಥಡನ್ನು ಯೂಸ್ ಮಾಡಬೇಕು ಹಾಗೇನಿಲ್ಲ. ಪ್ರತಿಯೊಂದು ಮೆಥಡಿಗೂ ತಮ್ಮದೇ ಆದ ಅಡ್ವಾಂಟೇಜ್ಗಳಿವೆ, ಡಿಸ್ಅಡ್ವಾಂಟೇಜ್ಗಳು ಕೂಡ ಕೆಲವು ಮೆಥಡ್ಗಳಿಗೆ ಇವೆ. ಯಾವುದನ್ನು ಉಪಯೋಗಿಸಿಕೊಂಡು ನಾವು ತರಗತಿಯಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಪಾಠ ಮಾಡ್ಬೋದು ಅಂತಹ ಮೆಥಡ್ಗಳನ್ನು, ವಿಧಾನಗಳನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ತರಗತಿಯಲ್ಲಿ ಮಕ್ಕಳಿಗೆ ವಿಜ್ಞಾನ ಕಲಿಕೆಯನ್ನು ಆಸಕ್ತಿದಾಯಕವನ್ನಾಗಿ ಮಾಡಬೇಕು. ಇನ್ನು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸುವುದು ಅಂತ ಹೇಳಿದರೆ, ಅಲ್ಲಿ ಕೊಟ್ಟಂತಹ 4 ಆಪ್ಷನ್ಸ್ಗಳಲ್ಲಿ ನಮಗೆ ಓದುವಾಗ ಎಲ್ಲ ಕೂಡ ಕರೆಕ್ಟ್ ಅಂತ ಹೇಳಿ ಅನ್ನಿಸ್ತದೆ. ಸೊ ವಿ ಫೀಲ್ ಲೈಕ್ ಎವ್ರಿ ಆಪ್ಷನ್ಸ್ ಆರ್ ರೈಟ್. ಬಟ್ ಏನು ಮಾಡಬೇಕು ಅಂತ ಹೇಳಿದರೆ, ಆ ತರಗತಿಗೆ ಸೂಟೇಬಲ್ ಆಗುವಂಥ ಮೆಥಡ್ ಯಾವುದು, ನಾನೊಂದು ವಿದ್ಯಾರ್ಥಿ ಆಗಿದ್ದರೆ ನಾನು ಯಾವ ಮೆಥಡಲ್ಲಿ ಚೆನ್ನಾಗಿ ಕಲಿತಿದ್ದೆ, ಅಥವಾ ನಾನೊಂದು ಶಿಕ್ಷಕನಾಗಿದ್ದರೆ ಯಾವ ಮೆಥಡನ್ನು ಯೂಸ್ ಮಾಡಿದರೆ ನಾನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಹೇಳಿಕೊಡಬಹುದು ಅಂತ ಹೇಳಿ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಬೇಕು. ಆಗ ನಮಗೆ ಪೆಡಗಜಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ, ಸೈಕಾಲಜಿ, ಆ ವಿಷಯದಲ್ಲಿ ಪ್ರಶ್ನೋತ್ತರಗಳಿಗೆ ತುಂಬ ಚೆನ್ನಾಗಿ ಉತ್ತರವನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂಥ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.